ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾಂ. ಈಗ ಮಾರ್ಕಂಡೇಯ ಪುರಾಣದ ಪಾಠ ಒಂದು ಸ್ವಲ್ಪ ಭಿನ್ನವಾಗಿ ಇದೆ. ಮಧ್ವಾಚಾರ್ಯರು ಉಲ್ಲೇಖಿಸಿದ ಮಾರ್ಕಂಡೇಯ ಪುರಾಣದ ಮಾತುಗಳನ್ನು ನಾವು ನೋಡಿದೆವು. ಅದು ಹೀಗಿದೆ: ದೇವತಾನಾಂ ಯಥಾ ವ್ಯಾಸಃ ದ್ವಿಪದಾಂ ಬ್ರಾಹ್ಮಣೋ ವರಃ ಆಯುಧಾನಾಂ ಯಥಾ ವಜ್ರಂ ಮೂರನೆಯ ದೃಷ್ಟಾಂತ, ಓಷಧೀನಾಂ ಯಥಾ ಯವಃ ನಾಲ್ಕನೆಯ ದೃಷ್ಟಾಂತ. ನಾಲ್ಕು ದೃಷ್ಟಾಂತಗಳ ಜೊತೆಗೆ ಏನು ಹೇಳ್ತಾರೆ? ತಥೈವ ಸರ್ವಶಾಸ್ತ್ರಾಣಂ ಮಹಾಭಾರತ ಉತ್ತಮಂ ಅಂತ ನಾಲ್ಕು ದೃಷ್ಟಾಂತಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಈಗ ಒಂದು ಸ್ವಲ್ಪ ಭಿನ್ನ. ತಪಸ್ವಾಧ್ಯಾಯ ನಿರತಂ ಮಾರ್ಕಂಡೇಯಂ ಮಹಾಮುನಿಂ ವ್ಯಾಸಶಿಷ್ಯೋ ಮಹಾತೇಜಾ ಜೈಮಿನಿ ಪರ್ಯಪೃಚ್ಛತ. ಜೈಮಿನಿಗಳು ಕೇಳಿದರು ಮಾರ್ಕಂಡೇಯರನ್ನ, ಭಗವಾನ್ ಭಾರತಾಖ್ಯಾನಂ ವ್ಯಾಸೇನೋಕ್ತಂ ಮಹಾತ್ಮನ ಪೂರ್ಣಮಸ್ತಮಲೈ ಶುಭ್ರೈ ನಾನಾಶಾಸ್ತ್ರ ಸಮುಚ್ಚಯೈ ಅತಿ ಶುದ್ಧಿ ಸಮಾಯುಕ್ತಂ ಸಾಧು ಶಬ್ದೋಪಶೋಭಿತಂ ಪೂರ್ವ ಪಕ್ಷೋಕ್ತಿ ಸಿದ್ಧಾಂತ ಪರಿನಿಷ್ಠಾ ಸಮನ್ವಿತಂ. ಮಾರ್ಕಂಡೇಯರನ್ನ ಕುರಿತು ಜೈಮಿನಿಗಳು ಹೇಳಿದರು, ಓ ಪೂಜ್ಯರೇ, ಮಹಾಭಾರತ ವೇದವ್ಯಾಸರು ಹೇಳಿದ್ದಾರೆ, ಅದು ಪೂರ್ಣಂ ಅಸ್ತಮಲೈಹಿ ಶುಭ್ರೈಹಿ, ಯಾವುದೇ ದೋಷವಿರದ ನಾನಾ ಶಾಸ್ತ್ರ ಸಮುಚ್ಚಯಗಳಿಂದ ತುಂಬಿದೆ. ಅತಿಶುದ್ಧಿ ಸಮಾಯುಕ್ತಂ ಸಾಧು ಶಬ್ದೋಪಶೋಭಿತಂ, ಅಲ್ಲಿ ಬರುವ ಶಬ್ದಗಳೆಲ್ಲ ಮಂಗಳ, ಸಾಧು ಶಬ್ದದಿಂದ ಉಪಶೋಭಿತವಾಗಿದೆ. ಪೂರ್ವ ಪಕ್ಷೋಕ್ತಿ ಸಿದ್ಧಾಂತ ಪರಿನಿಷ್ಠಾ ಸಮನ್ವಿತಂ, ಒಳ್ಳೆಯ ಪೂರ್ವ ಪಕ್ಷ ಇದೆ, ಒಳ್ಳೆಯ ಸಿದ್ಧಾಂತ ಇದೆ. ಪರಿನಿಷ್ಠಾ ಅಂತಂದರೆ ನಿಶ್ಚಿತವಾಗಿ ಹೇಳಬಹುದಾದಂತಹ ಶಬ್ದಗಳಿಂದ ಕೂಡಿದೆ. ಹೇಗೆ ತ್ರಿದಶಾನಾಂ ಯಥಾ ವಿಷ್ಣು, ಅಲ್ಲಿ ನೋಡಿ ದೇವತಾನಾಂ ಯಥಾ ವ್ಯಾಸಃ ಅಂತ ಇತ್ತಲ್ಲ, ಅದನ್ನು ಯಾರೋ ತಿದ್ದಿದ್ದಾರೆ. ಆಚಾರ್ಯರು ಶುದ್ಧ ಪಾಠ ಕೊಟ್ಟರು ಮಾರ್ಕಂಡೇಯದ್ದು. ಈಗ ತ್ರಿದಶಾನಾಂ, ದೇವತಾನಾಂ ಅಂತಿಲ್ಲ, ಅದೇ ಅರ್ಥದ ತ್ರಿದಶಾನಾಂ ಅಂತಿದೆ. ಅಲ್ಲಿ ವ್ಯಾಸಃ ಅಂತ ಇದ್ರೆ ಇಲ್ಲಿ ವಿಷ್ಣು ಅಂತಂದ್ರು. ಆಮೇಲೆ ನಂತರದ್ದು ಸೇಮ್, ದ್ವಿಪದಾಂ ಬ್ರಾಹ್ಮಣೋ ವರಹ ಅಂತ ಇರುವಲ್ಲಿ ದ್ವಿಪದಾಂ ಬ್ರಾಹ್ಮಣೋ ಯಥಾ ಅಂತ ಇದೆ. ಇನ್ನು ಆಯುಧಾನಾಂ ಯಥಾ ವಜ್ರಂ ಅಂತ ಇದೆ, ಅಲ್ಲಿ ಭೂಷಣಾನಾಂಚ ಸರ್ವೇಚಾಂ ಯಥಾ ಚೂಡಾಮಣಿರ್ವರಹ ಅಂತಿದೆ. ಚೂಡಾಮಣಿ ಅಂದರೆ ಜಡಬಿಲ್ಲೆ. ಚೂಡಾಮಣಿ ಅಂದರೆ ಯಾವುದೋ ಲೋಕವಿಲಕ್ಷಣವಾದ ರತ್ನ ಏನಲ್ಲ. ಚೂಡ ಅಂತಂದರೆ ನೋಡಿ, ಚೂಡ ಜಕಾರ ಆಗಿ ಜಡೆ ಆಗಿದೆ ಅಷ್ಟೇ, ಅದೇನು ಇದಲ್ಲ. ಚೂಡಾಮಣಿ, ಚೂಡ ಅಂತಂದರೆ ಕೂದಲು, ಕೂದಲಿಗೆ ತಗಿಲಿಕೊಳ್ಳುವ ಬಿಲ್ಲೆ. ಚೂಡಾಮಣಿ ಅಂತ ಹೇಳಿದರೆ ಜಡಬಿಲ್ಲೆ ಅಂತ. ಅದು ಎಲ್ಲಕ್ಕಿಂತ ಶ್ರೇಷ್ಠ, ಅದರಿಂದಾಗಿ ಅದನ್ನು ತಲೆ ಮೇಲೆ ಇಟ್ಕೊಳ್ತೇವಲ್ವಾ. ಹೀಗಾಗಿ ಭೂಷಣಗಳಲ್ಲಿ, ಆಭರಣಗಳಲ್ಲಿ ಮಿಗಿಲಾದದ್ದು ತಲೆಯ ಮೇಲೆ ಇಟ್ಟುಕೊಳ್ಳುವ ಆಭರಣ ಅಂತ ಈಗಿದೆ. ಅವಾಗ ಇದ್ದದ್ದೇನು, ಆಚಾರ್ಯರು ಶುದ್ಧ ಪಾಠವನ್ನು ಹೇಳಿದಾಗ ಆಯುಧಾನಾಂ ಯಥಾ ವಜ್ರಂ ಅಂತಂದ್ರು. ಆಮೇಲೆ ಅದಿಲ್ಲ ಅಂತಿಲ್ಲ, ಅದಿದೆ. ಯಥಾಯುಧಾನಾಂ ಕುಲಿಶಂ ಇಂದ್ರಿಯಾಣಾಂ ಯಥಾ ಮನಃ, ಆಯುಧಗಳಲ್ಲಿ ಕುಲಿಶ ಅಂದರೆ ವಜ್ರಾಯುಧ ಮಿಗಿಲು. ಇಂದ್ರಿಯಾಣಾಂ ಯಥಾ ಮನಃ, ಇಂದ್ರಿಯಗಳಲ್ಲಿ ಮನಸ್ಸು ಮಿಗಿಲು. ಹೇಗೋ ಹಾಗೆ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತ ಮುಚ್ಚಮಂ ಅಂತ. ಚೂಡಾಮಣಿ ಅನ್ನೋದು ಪ್ರಾಚೀನ ಪಾಠ ಹೌದು, ಆದರೆ ಈಗ ಪ್ರಿಂಟೆಡ್ ಆದ ಟೆಕ್ಸ್ಟಿನಲ್ಲಿ ಚೂಡಾಮಣಿ ನಿಂತಿದೆ ಅಷ್ಟೇ, ಅದಕ್ಕಾಗಿ ಅದನ್ನು ಬರೆದದ್ದು. ತಥಾಚ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಅನ್ನೋದಕ್ಕೆ ಸ್ಫುಟವಾದ ಉದಾಹರಣೆ ನೋಡಿ. ಅರ್ಥ ಸಮಾನ, ಒಂದು ಮಾತ್ರ ಎಕ್ಸ್ಟ್ರಾ ದೃಷ್ಟಾಂತ,
ಆದರೆ ಅರ್ಥ ಎಲ್ಲ ಸಮಾನ. ಮಹಾಭಾರತದ ಉತ್ತಮತ್ವವನ್ನು ಹೇಳಲಿಕ್ಕೇನೆ ಈಗಿನ ಪಾಠವೂ ಹೊರಟಿರೋದು, ಹಿಂದಿನ ಪಾಠವೂ ಹೊರಟಿರೋದು. ಸ್ವಲ್ಪ ವ್ಯತ್ಯಾಸ ಆಗಿದೆ. ಇನ್ನು ವಾಯುಪ್ರೋಕ್ತೋಪಿ, ವಾಯುಪ್ರೋಕ್ತ ಅಂತ ಹೇಳಿದರೆ ಶಿವಪುರಾಣ. ವಾಯುಪ್ರೋಕ್ತೇಪಿ ತತ್ಪ್ರೋಕ್ತಂ ಭಾರತಸ್ಯ ಪ್ರಶಂಸನಂ. ಶಿವಪುರಾಣದಲ್ಲಿಯೂ ಕೂಡ ನೇರವಾದ ಮಹಾಭಾರತದ ಹೊಗಳಿಕೆ ಇದೆ. ಅದರಲ್ಲಿ ಹೀಗಿದೆ: ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಕೃಷ್ಣದ್ವೈಪಾಯನ ಅಂದರೆ ಸಾಕ್ಷಾತ್ ವೇದ ನಾರಾಯಣ. ಕೃಷ್ಣದ್ವೈಪಾಯನ ವ್ಯಾಸರು ಅಂದರೆ ಸಾಕ್ಷಾತ್ ನಾರಾಯಣ. ಪುಂಡರೀಕಾಕ್ಷಾತ್ ನಾರಾಯಣನಿಗಿಂತ ಅನ್ಯ ಬೇರೆಯಾದವನು ಕಹ ಮಹಾಭಾರತ ಕೃದ್ಭವೇತ್. ಮಹಾಭಾರತವನ್ನು ಯಾರು ತಾನೇ ರಚನೆ ಮಾಡಲಿಕ್ಕಾಗತ್ತೆ? ಅಂದರೆ ದೇವರನ್ನು ಬಿಟ್ಟರೆ ಮಹಾಭಾರತವನ್ನು ಯಾರ ಕೈಲಿ ರಚನೆ ಮಾಡಲಿಕ್ಕಾಗತ್ತೆ? ಯಾರ ಕೈನಲ್ಲೂ ರಚನೆ ಮಾಡಲಿಕ್ಕಾಗಲ್ಲ. ನೋಡಿ, ವೇದವ್ಯಾಸರು ಬಹಳ ಜನ ಇದ್ದಾರೆ. ವೇದವ್ಯಾಸ ಅನ್ನೋದೊಂದು ಪದವಿ. ಆ ಪದವಿಯಲ್ಲಿ ನಾರಾಯಣನು ಬರ್ತಾನೆ. ಅದು ಇಂತಹ ಯುಗಗಳಲ್ಲೇ ಬರೋದು ಅಂತ ಹೇಳಿ ಒಂದು ಲೆಕ್ಕ ಉಂಟು. ಅದನ್ನ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ತೃತೀಯೇ ಪಂಚಮೇ ಚೈವ ಸಪ್ತಮೇ ಷೋಡಶೇ ಅಷ್ಟಾವಿಂಶೇ, ಹೀಗೆ ಒಂದು ಲೆಕ್ಕ ಉಂಟು. ಆ ಲೆಕ್ಕದ ಪ್ರಕಾರ ಬರ್ತಾರೆ. ಮುಂದೆ ಯಾವಾಗ ನಾರಾಯಣನೇ ವೇದವ್ಯಾಸನಾಗಿ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಈ ವೇದವ್ಯಾಸ ಇದ್ದಾನಲ್ಲ, ಅವನ ಹೆಸರು ಬಂದು ಕೃಷ್ಣದ್ವೈಪಾಯನ ಅಂತ. ಕೃಷ್ಣ ಸರಿ, ಈ ಯಾದವ ಕೃಷ್ಣನೊಟ್ಟಿಗೆ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿ ದ್ವೈಪಾಯನ ಅಂತ. ನಡುಗಡ್ಡೆಯಲ್ಲಿ ಹುಟ್ಟಿದವ, ದ್ವೀಪಾಯನ ಆಗಿದ್ದಾನೆ. ಹೀಗಾಗಿ ಕೃಷ್ಣದ್ವೈಪಾಯನ ಅಂದರೆ ನಾರಾಯಣ. ಇಷ್ಟು ವಿಚಾರ ಉಂಟು. ಹೀಗಾಗಿ ವೇದವ್ಯಾಸರು ಬಹಳ ಇಲ್ವಾ? ಇದ್ದಾರೆ. ವೇದವನ್ನು ಎಡಿಟ್ ಮಾಡುವ ಜವಾಬ್ದಾರಿ ಹೊತ್ತವರು. ಆದರೆ ನಾರಾಯಣ ಇವನು ಮಾತ್ರ. ಆ ನಾರಾಯಣನೇ ಮಹಾಭಾರತ ರಚನೆ ಮಾಡಿದ್ದು. ಹೀಗಾಗಿ ಬಹಳ ಜನ ವೇದವ್ಯಾಸರಿದ್ದಾರೆ, ಅವರೆಲ್ಲ ಮಹಾಭಾರತವನ್ನು ರಚನೆ ಮಾಡಿಲ್ಲ. ಹಾಗಾದರೆ ಅವರೆಲ್ಲ ಏನು ಮಾಡ್ತಾರೆ? ಮಹಾಭಾರತದ ಶುದ್ಧ ಪಾಠವನ್ನು ಕೊಡ್ತಾರೆ ಅಷ್ಟೆ. ವೇದವನ್ನು ಎಡಿಟ್ ಮಾಡ್ತಾರೆ, ಅದು ನಾರಾಯಣನ ನಿರ್ದೇಶಕ್ಕೆ ಅನುಸಾರವಾಗಿ. ಮುಂದಿನ ಯುಗದಲ್ಲಿ ದ್ರೌಣಿವ್ಯಾಸ, ಅಶ್ವತ್ಥಾಮಾಚಾರ್ಯರೇ ವೇದವ್ಯಾಸರಾಗೋದು. ಅವಾಗ ಅವರು ಮಹಾಭಾರತ ರಚನೆ ಮಾಡೋಲ್ಲ, ಮಹಾಭಾರತದ ಶುದ್ಧ ಪಾಠವನ್ನು ಕೊಡ್ತಾರೆ. ಅದರಿಂದ ವಿದೇಶೀಯರು ಮಹಾಭಾರತದ ವ್ಯಾಸ ಬಹಳ ಜನ ಅಂದರು. ನಾವು ವ್ಯಾಸರು ಬಹಳ ಜನ ಅಂತ ಒಪ್ತೇವೆ, ಆದರೆ ಮಹಾಭಾರತ ಬರೋದವನು ಒಬ್ಬನೇ ಅಂತ. ನಮಗೂ ಅವ್ರಿಗೂ ಇರುವ ವ್ಯತ್ಯಾಸ ಅದು. ಅವರಿಗೆ ಒಪ್ಕೊಳ್ಳಿಕ್ಕೇನು ತೊಂದರೆ ಅಂದರೆ ಅದೊಂದು ಕಾರಣ ಉಂಟು. ಎಂತ ಗೊತ್ತಾ? ಲಕ್ಷ ಶ್ಲೋಕವನ್ನು ಒಬ್ಬ ಹೀಗೆ ಕೂತ್ಕೊಂಡು ಪಟಪಟ ಹೇಳ್ತಾನೆ ಅಂತ ಅನ್ನೋದೇ ಅವರಿಗೆ ನಂಬಲಾರದ ಸಂಗತಿ. ನಂಬಿದ್ರೂ ಕೂಡ, ಏಕೆಂದರೆ ಈಗ ಅವಧಾನಿಗಳು ಘಟಿಕಾಶತ ಪದ್ಯವನ್ನು ಮಾಡ್ತಾರೆ. 1 ಗಂಟೆಯಲ್ಲಿ 100 ಪದ್ಯಗಳನ್ನು ಮಾಡೋದು. ದೇವರು ನಮ್ಮಂಥವ್ರಿಗೆ ಆ ಶಕ್ತಿ ಕೊಟ್ಟಿರ್ತಾನೆ ಅಂತಂದರೆ ದೇವರಿಗೆ ಇರಲ್ವಾ? ಅವರು ಅದನ್ನೆಲ್ಲ ನೋಡಿರಲಿಲ್ಲ ಅಂತಿಲ್ಲ. ಆಗಿನ ವಿದ್ವಾಂಸರನ್ನೆಲ್ಲ ನೋಡಿದವರೇ ಇದ್ರು. ಅಂದಮೇಲೆ ಗಂಟೆಗೆ 100 ಶ್ಲೋಕ ಮಾಡಿದ್ರೆ ಆಯ್ತಲ್ಲ. ಸುಮ್ಮನೆ 2-3 ತಿಂಗಳಲ್ಲಿ 1 ಲಕ್ಷ ಶ್ಲೋಕ ಮಾಡಿ ಹಾಕಬಹುದು. ಅದು ದೊಡ್ಡ ಸಂಗತಿ ಅಲ್ಲ. ಏಕೆಂದರೆ ಬೈಬಲ್ ಆಗಲಿ ಖುರಾನ್ ಆಗಲಿ ಅದು ರಚನೆ ಆಗಲಿಕ್ಕೆ ಅದು ಗಾತ್ರದಲ್ಲಿ ಮಹಾಭಾರತಕ್ಕಿಂತ 8 ಪಟ್ಟು ಚಿಕ್ಕದು.
ಬೈಬಲ್ ಆಗಲಿ ಖುರಾನ್ ಆಗಲಿ ಹಲವಾರು ಪಟ್ಟು ಮಹಾಭಾರತಕ್ಕಿಂತ ಚಿಕ್ಕದು. ಅದು ಬರಲಿಕ್ಕೆ 140 ವರ್ಷ ಆಯ್ತಂತೆ, 41 ವರ್ಷ ಆಯ್ತಂತೆ. ಎಂಥದಿವೆಲ್ಲ? ಅದಕ್ಕಿಂತ 10 ಪಟ್ಟು ದೊಡ್ಡದಾಗಿರುವ ಮಹಾಭಾರತ ಒಂದೇ ಸಿಟ್ಟಿಂಗ್ನಲ್ಲಿ ಪಟಪಟ ಅಂತ ಹೇಳ್ತಾ ಹೋದಂತೆ ಇವನು ತಿಳ್ಕೊಂಡ್ಬಿಟ್ರಂತೆ. ಹೆಂಗದು? ಅದಕ್ಕೆ ಅವ್ರೇನು ಮಾಡಿದ್ರು, ಇಲ್ಲ ವೇದವ್ಯಾಸರು ಬಹಳ ಜನ ಇದ್ದಾರೆ ಅಂತ ಅಂದುಬಿಟ್ರು. ಇದು ಪ್ರಾಬ್ಲಮ್ ಆಗಿತ್ತು. ಆದರೆ ವೇದವ್ಯಾಸರು ಬಹಳ ಜನ ಇದ್ದಾರೆ, ಆದರೆ ಮಹಾಭಾರತ ಬರೆದದ್ದು ಒಬ್ಬನೇ ಅಂತ ನಮ್ಮ ಮತ. ಇಷ್ಟು ವ್ಯತ್ಯಾಸ ಇದೆ ನಮ್ಮ ಮತ್ತು ಅವರ ಗ್ರಹಿಕೆಗೆ. ಇಲ್ಲಿ ಏನಿದೆ ಅದು ಅಲ್ಲಿ ಹೇಳ್ತಾರೆ, ವೇದವ್ಯಾಸರಲ್ಲದೆ ಅಂದರೆ ನಾರಾಯಣ ಅಲ್ಲದೆ ಈ ಮಹಾಭಾರತವೆಂಬ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಇನ್ಯಾರ ಕೈನಲ್ಲೂ ಆಗಲ್ಲ ಅಂತ. ಯಾಕಾಗಲ್ಲ? ಹೌದು, ತ್ರಿಕಾಲವಾದ ಸತ್ಯವನ್ನು ರಚನೆ ಮಾಡಬೇಕಾದ್ರೆ ಜ್ಞಾನ ಎಷ್ಟು ಸ್ಫುಟವಾಗಿರಬೇಕು ಗೊತ್ತಾ? ಅದಕ್ಕೆ ಮಧ್ವಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳಿದರು, ಕೇವಲೇನ ಆತ್ಮಬೋಧೇನ ದೃಷ್ಟಂ ವೇದಾರ್ಥ ಸಂಯುತಂ. ಯಾವುದೇ ಒಬ್ಬ ಲೇಖಕ ತನ್ನ ಎನ್ವಿರಾನ್ಮೆಂಟಲ್ ಫೋರ್ಸಿನಿಂದ ಆಚೆ ಬಂದು ಬರೀಬೇಕು. ನಾನು ಒಂದು ಕಥೆ ಬರೀದೆ ಅಂತಂದರೆ ನನ್ನ ಎನ್ವಿರಾನ್ಮೆಂಟ್ ಏನಿದೆ ಅದರಿಂದ ಅನೇಕ ಸಂಗತಿಗಳನ್ನು ಎರವಲು ಪಡೆದು ಬರೆದಿರ್ತೇನೆ. ನಾನೊಂದು ಗ್ರಂಥವನ್ನು ರಚನೆ ಮಾಡಿದೆ ಅಂದರೆ ನನ್ನ ಪರಿಸರದ ಹಿನ್ನೆಲೆಯಲ್ಲಿ ನಾನು ಬರೆದಿರ್ತೇನೆ. ಆದರೆ ಎಲ್ಲ ಪರಿಸರದ ಹಿನ್ನೆಲೆಯನ್ನು ಮೀರಿ ತ್ರಿಕಾಲ ಸತ್ಯವನ್ನು ಬರೀಬೇಕಾದ್ರೆ ಆ ವ್ಯಕ್ತಿಯ ದರ್ಶನ, ಆ ವ್ಯಕ್ತಿಯ ಜ್ಞಾನ ಅದು ಈ ಎಲ್ಲ ಪ್ರಭಾವದಿಂದ ಆಚೆ ಇರಬೇಕಾಗತ್ತೆ. ಹಾಗೆ ಯಾರದಿರಬಹುದು? ದೇವರದ್ದು ಮಾತ್ರ ಇರಬಹುದು. ಅವನೊಬ್ಬ ಮಾತ್ರ ಆ ತರಹದ ಗ್ರಂಥ ರಚನೆ ಮಾಡಬಲ್ಲ. ವೇದವ್ಯಾಸರು ದೇವರು, ಅದರಿಂದಾಗಿ ಗ್ರಂಥ ರಚನೆ ಮಾಡುವುದು. ಇಲ್ಲ ಅಂದ್ರೆ ವಿದುರ ಗೀತೆಯನ್ನೇನು ಅನುಭವಿಸಿಲ್ಲ ಅಲ್ವಾ? ವಿದುರನ ವ್ಯೂ ಏನಿದೆ ಆ ವಿದುರ ನೀತಿಯನ್ನು ಬರೆದರು. ಕಣಿಕನ ವ್ಯೂ ಏನಿದೆ ಆ ಕಣಿಕ ನೀತಿಯನ್ನು ಬರೆದರು. ಮಂಕಿ ಗೀತಾ ಬಂತು, ವಿಚಕ್ಷಣು ಗೀತಾ ಬಂತು, ಜೈಗೀಶವ್ಯ ಗೀತಾ ಬಂತು, ಅನುಗೀತಾ ಬಂತು, ಭಗವದ್ಗೀತೆ ಬಂತು. ಅವರೆಲ್ಲರ ದರ್ಶನವನ್ನು ಬೇರೆ ಬೇರೆ ಕಾಲಗಳಲ್ಲಿ ಆಗಿದ್ದು ಅವರವರ ಪರಿಸರವನ್ನು, ಅವರವರ ಕಾಣಿಕೆಗಳನ್ನು, ಅವರವರ ಸೋಲು ಗೆಲುವುಗಳೊಂದಿಗೆ, ಅವರವರ ವೈಫಲ್ಯ ಸಾಫಲ್ಯಗಳೊಂದಿಗೆ, ಅವರವರ ಒಂದು ಮಹತ್ವ ಇದರೊಂದಿಗೆ ಬರೀಬೇಕಲ್ಲ. ಇದಕ್ಕೆಲ್ಲ ಏನಿರಬೇಕು? ಏನು ಅಗಾಧವಾದ ಮನಸ್ಥಿತಿ ಇರಬೇಕು. ಅಲ್ಲ, ಅದನ್ನು ಗ್ರಹಿಸಲಿಕ್ಕೆ ಆ ತರಹದ ಅಗಾಧವಾದ ಮನಸ್ಥಿತಿ ಬೇಕು ಅಂದರೆ ಅದನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಹೀಗಾಗಿ ಮೌನದಲ್ಲಿ ಪರಿಭಾವಿಸಿ ಏನೇನೆಲ್ಲ ಆಗಿರಬಹುದು ಮಹಾಭಾರತದ ಬರಹದಲ್ಲಿ. ಯಾವುದು ಒಂದು ಕಾಲದಲ್ಲ, ಮಹಾಭಾರತದ ಘಟನೆಗಳು ಬೇರೆ 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 ಕಾಲಗಳಲ್ಲಿ ಆಗಿದ್ದು. ಆ ಮಹಾಭಾರತದ ರಚನೆ ನೋಡಿದ್ರೆ ಮೈ ಜುಮ್ಮನ್ಬಿಡುತ್ತೆ. ಅವನು ಇವನಿಗೆ ಹೇಳ್ತಾ ಇದ್ದಾನೆ, ಅದರೊಳಗಡೆ ಇವನು ಇನ್ನೊಬ್ಬರಿಗೆ ಯಾರೋ ಹೇಳ್ತಾ ಇರ್ತಾನೆ, ಅದರೊಳಗಡೆ ಈ ರೀತಿ 8 ಲೇಯರ್ಸ್ ಬರುತ್ತೆ. ಕಥೆಯ ಓಘಕ್ಕೆ ಎಲ್ಲೂ ಕುಂದಿನ ಉಂಟಾಗಿಲ್ಲ, ಎಲ್ಲಿಯೂ ಕತ್ತರಿಸಿಲ್ಲ. ಎಂತಹ ಅಮೋಘವಾದ ಫ್ಲೋ ಅದು, ಎಂತಹ ಲ್ಯೂಸಿಡಿಟಿ. ಇದನ್ನ ರಚನೆ ಮಾಡಿದವ ಜನಸಾಮಾನ್ಯ ಅಂತೂ ಅಲ್ವಾ, ಕಾಳಿದಾಸಾದಿ ಕವಿಗಳಂತವನು ಅಲ್ವಾ, ಇನ್ನೂ ಯಾರೋ ಆಗಿರಬೇಕು. ಹೀಗಾಗಿ ದೇವರನ್ನು ಹೊರತುಪಡಿಸಿದ್ರೆ ಇನ್ಯಾರಿಗೂ ಮಹಾಭಾರತ ರಚನೆ ಮಾಡಲಿಕ್ಕಾಗತ್ತೆ ಅಂದ್ರು. ಏನಿಲ್ಲ ಅಲ್ಲಿ, ಏನಿಲ್ಲ ಅಂದರೆ ಜೀವನದ ಸಮಸ್ತ ಸಾರವೂ ಅಲ್ಲಿದೆ. ಜೀವನದ ಸಮಸ್ತ ಸಾರ, ಜೀವನ ಬೆಳವಣಿಗೆ, ಮನಸ್ಸಿನ ಬೇರೆ ಬೇರೆ ಹಂತಗಳು, ಪರಿಸರದ ಸಮಸ್ಯೆಗಳು, ಅಧಿಕಾರದ ಸಮಸ್ಯೆಗಳು ಏನಿಲ್ಲ. ವಸ್ತುಗಳ ಬಗ್ಗೆ ಮಾತನಾಡೋದು ಬೇಕಾಗೇ ಇಲ್ಲ. ವಸ್ತು ಅನ್ನೋದು ನಗಣ್ಯ. ಆದರೆ ಆ ವಸ್ತುಗಳನ್ನು ಪಡೆಯುವಾಗ ವಸ್ತುಗಳ ಹಿನ್ನೆಲೆಯಲ್ಲಿ ಇರುವ ಮನಸ್ಥಿತಿ ಮಾತ್ರ ಅದೇ. ಅದನ್ನು ವ್ಯಾಖ್ಯಾನ ಮಾಡಿದ್ರೆ ಎಲ್ಲವೂ ವ್ಯಾಖ್ಯಾನ ಮಾಡಿದ ಹಾಗೆ. ಅದರಿಂದಾಗಿ
ಈ ತರಹದ ಮನಸ್ಸಿನ ಪದರುಗಳನ್ನು, ಜೀವಯೋಗ್ಯತೆಯ ಹಿಂದೆ ಇರುವ ಜೈವಿಕ ಅರಿವಿನ ಪದರುಗಳನ್ನು, ಅದರ ಬೆಳವಣಿಗೆಗಳನ್ನು ದಾಖಲಿಸಬೇಕು ಅಂತಂದರೆ, ತಟಸ್ಥವಾಗಿ ದಾಖಲಿಸಬೇಕು ಅಂದರೆ ಅವರು ಎಲ್ಲರ ದೋಷನೂ ಹೇಳಿದರೆ, ಎಲ್ಲರ ಗುಣನೂ ಹೇಳಿದರೆ, ಎಲ್ಲರೂ ಪಕ್ಷಪಾತ ಮಾಡಿಲ್ಲ. ಸಾಮಾನ್ಯ ಒಂದು ಕೃತಿ ರಚನೆ ಮಾಡುವಾಗ ಒಬ್ಬರನ್ನು ಪ್ರೀತಿಸಿಬಿಡ್ತೇವೆ. ಸೊ ನಮ್ಮ ಸೃಷ್ಟಿಯಲ್ಲಿ ಅವರು ಸರ್ವೋತ್ತಮ ವ್ಯಕ್ತಿಯಾಗಿ ನಾವು ಚಿತ್ರಿಸಿಬಿಡ್ತೇವೆ. ಈಗ ನೀವು ಅನೇಕ ಕಳಪೆ ಕೃತಿಗಳನ್ನು ನೋಡಬಹುದು. ಅದು ಶ್ರವ್ಯ ಮಾಧ್ಯಮದಲ್ಲಿ ಬರಲಿ, ದೃಶ್ಯ ಮಾಧ್ಯಮದಲ್ಲಿ ಬರಲಿ. ಒಬ್ಬ ಸರ್ವಗುಣ ಸಂಪನ್ನ ಅಂತ ನಿಜ ಜೀವನದಲ್ಲಿ ಆಗಿರ್ತಾರ? ವೇದವ್ಯಾಸರು ಯಾರ್ಯಾರು ತಪ್ಪು, ಯಾರಲ್ಲಿಯೂ ಪಕ್ಷಪಾತ ಇಲ್ಲ. ವೇದವ್ಯಾಸರಿಗೆ ಏನೇನು ತಪ್ಪಿದೆ ಅದನ್ನು ಹಾಗೇ ಹೇಳಿದ್ರು, ಏನೇನು ಸರಿ ಇದೆ ಎಲ್ಲದನ್ನೂ ಹೇಳಿದ್ರು. ಯಾವುದನ್ನು ಮುಚ್ಚಿಟ್ಕೊಳ್ಳಿಲ್ಲ. ನಿಷ್ಪಕ್ಷಪಾತವಾದ ದಾಖಲೆ ಅದು. ಧರ್ಮರಾಜನ ಸಮಸ್ಯೆಗಳನ್ನು ಹೇಳಿದ್ರು, ಧರ್ಮರಾಜನ ದೋಷ ಹೇಳಿದ್ರು. ಅವರೇ ಅರ್ಜುನನನ್ನು ಹೊಗಳಿದ್ರು, ಧರ್ಮರಾಜನನ್ನು ಹೊಗಳಿದ್ರು, ಅವರಿಬ್ಬರು ದೋಷನೂ ಹೇಳಿದ್ರು. ದುರ್ಯೋಧನನನ್ನ ದೋಷ ಹೇಳಿದ್ರು, ದುರ್ಯೋಧನನಿಗೆ ಸ್ವರ್ಗ ಆಗಿದೆ ಅನ್ನೋದನ್ನು ಹೇಳಿದ್ರು. ಒಬ್ಬ ಮನುಷ್ಯ ಲೇಖಕ ಆದರೆ ಈ ತರಹದ ಬ್ಯಾಲೆನ್ಸ್ಡ್ ಮೆಂಟಾಲಿಟಿ ಇರ್ತದ? ಇದನ್ನೆಲ್ಲ ಗಮನಿಸಿ. ಸುಮ್ಮನೆ ಇವೆಲ್ಲ ಆಗತ್ತಾ, ನಮಗೆ ಬರೀಲಿಕ್ಕಾಗತ್ತಾ? ನಾವು ಈ ತರಹದ್ದೊಂದು ಸೃಷ್ಟಿ ಮಾಡಬಲ್ಲೆವಾ? ಯಾಕೆಂದರೆ ಸೃಷ್ಟಿಕ್ರಿಯೆ ಅನ್ನೋದು ಸಾಮಾನ್ಯ ಅಲ್ಲ. ಎಲ್ಲರೂ ಏನು ಅದು ಏನು ಬೇಕು, ಯಾರು ಬೇಕಾದ್ರೂ ಬರಿಬೋದು ಅಂತ ನಮ್ಮ ವಿದ್ವಾಂಸರಿಗಿದೆ. ಕಥೆ ತಾನೇ ಬರಿಬೋದು, ಬರೀರಿ ನೋಡೋಣ. ಸರಳವಾಗಿ 2 ಪುಟ ಬರೀರಿ, ಎಲ್ಲರಿಗೂ ಅರ್ಥ ಆಗಬೇಕು. ಆ ತರಹ ನಿಮ್ಮ ಜೀವನದ ಅನುಭವವನ್ನೇ ಬರೀರಿ. ಕಷ್ಟ. ಬರೆಯೋದು, ಸೃಷ್ಟಿ ಮಾಡೋದು ಬಹಳ ಕಷ್ಟ. ಕಾವ್ಯ ರೂಪದಲ್ಲಿ ಸೃಷ್ಟಿ ಮಾಡೋದು ಇನ್ನೂ ಕಷ್ಟ. ಹೀಗಾಗಿ ಸೃಷ್ಟಿಶೀಲ ಸಾಮರ್ಥ್ಯ, ಕ್ರಿಯೇಟಿವಿಟಿ ಅನ್ನೋದು ಬಹಳ ಅಪರೂಪ. ಯಾವುದೇ ಒಂದು ಘಟನೆಗಳನ್ನು ನಿರೂಪಣೆ ಮಾಡಬೇಕು ತಟಸ್ಥವಾಗಿ ಅಂದರೆ ಇನ್ನೂ ಕಷ್ಟ. ಆ ಘಟನೆಗಳಲ್ಲಿ ಹಲವಾರು ಆಯಾಮಗಳು ಒಟ್ಟಿಗೆ ಇರಬೇಕು ಅಂದ್ರೆ ಇನ್ನೂ ಕಷ್ಟ. ನಾನು ಹೇಳ್ತಾ ಇರೋದು ಇದು ಯಾವುದೋ ನಮ್ಮ ಜೀವನದ ಒಂದು ಘಟನೆಯನ್ನು ಸ್ವಾರಸ್ಯಕರವಾಗಿ ನಿರೂಪಣೆ ಮಾಡಿ ಅಂತಂದರೆ ನಾವು ಸೋಲ್ತೇವೆ ಇವತ್ತು. ಅಂಥದ್ದು ಇಷ್ಟೆಲ್ಲ ಎತ್ತರದಲ್ಲಿ ನಿರೂಪಣೆ ಮಾಡಬೇಕು ಅಂದರೆ ಅವನು ಧಿಯೋಯೋನ ಪ್ರಚೋದಯಾತ್ ಅಂತ ಕರೆಸಿಕೊಂಡ ಸಕಲ ಮನಪ್ರೇರಕನಾದ, ಸಕಲ ಜೀವರ ನೇತೃವಾದ ನಾರಾಯಣ ಆಗಿರದೆ ಸಾಧ್ಯವೇ? ಇದಲ್ವಾ ಮಹಾಭಾರತದ ಅಗಾಧತೆ, ಅನ್ಫ್ಯಾದಮಬಲ್ ಡೆಪ್ತ್. ಅದನ್ನು ನಾವು ಆಳ ಯೋಚನೆಯೇ ಮಾಡಲಿಕ್ಕಾಗಲ್ಲ, ಈ ತರಹ ಒಂದಿದೆ ಅಂತ. ಇತಿಹಾಸದ ಪದರುಗಳನ್ನು ಎಷ್ಟು ಆಳದಿಂದ ಎತ್ಕೊಂಡು ಬರ್ತಾರೆ. ಒಮ್ಮೆ ಗಾಬರಿ ಆಗತ್ತೆ. ನೀವು ಅದಕ್ಕೆ ಏಕಾಂತದಲ್ಲಿ ಕೂತು ಓದಬೇಕು ಮಹಾಭಾರತನ. ಅವಾಗ ಇರೋದದು. ಈ ಶ್ಲೋಕ ಇರುತ್ತಲ್ಲ, ಈ ಶ್ಲೋಕದ ಅರ್ಥ ಬರಿತೇನೆ ಅಂತ ಶುರು ಮಾಡಿ ನೀವು. ಭಾಷೆ ಬಂದುಬಿಡುತ್ತೆ, ಅದು ಏನು ದೊಡ್ಡ ಸಂಗತಿಯೇ ಅಲ್ಲ. ಅರ್ಥ ಏನಿದೆ, ಈ ಶ್ಲೋಕದ ಅರ್ಥ ನಾನು ಬರಿಬೇಕು ಅಂತ ಈ ರೀತಿ ಹೇಳ್ತೇನಲ್ಲ, ನಿಮ್ಮ ಹೋಮ್ವರ್ಕ್ ಮಾಡಿ ನೀವು. ಒಂದು ಶ್ಲೋಕದ ಅರ್ಥ, ದಿವಸಕ್ಕೆ ಒಂದೇ ಒಂದು ಶ್ಲೋಕದ ಅರ್ಥ, ಆ ಶ್ಲೋಕದ ಅನ್ವಯ ಮಾಡಿ ಅರ್ಥವನ್ನು ಬರೆದು ಕ್ರಿಯಾಪದದ ಅರ್ಥ ಒಂದು ಕೊಟ್ಟು ಹಾಗೆ ಮುಂದುವರೆದರೆ ಸಾಕು. ನಿಮಗೆ ಒಂದು 6 ತಿಂಗಳಾಗುವಾಗ ಭಾಷೆಯ ಸೂಕ್ಷ್ಮಗಳು ಗೊತ್ತಾಗ್ತಾ ಬರುತ್ತೆ. ಎಕ್ಸ್ಪ್ರೆಷನ್ ಸೂಕ್ಷ್ಮ ಆಗತ್ತೆ, ನೀವು ಗ್ರಹಿಸೋದು ಸೂಕ್ಷ್ಮ ಆಗತ್ತೆ. ಇಂಥದ್ದನ್ನೆಲ್ಲ ಮಾಡಿರುವ ಅವನೊಬ್ಬ ಇದ್ದಾನಲ್ಲ, ಅವನು ಸರ್ವೋತ್ತಮ ಅಲ್ಲದೆ ಮತ್ತಿನ್ಯಾರು? ಹಾಗೆ ನೀವು ಮಹಾಭಾರತ ಏಕಾಂತದಲ್ಲಿ ಕೂತು ಓದ್ತಾ ಇದ್ರೆ ಜಗದಾಳ, ಮುಗಿಲಗಲ, ಜಗದಗಲ ಎಲ್ಲವೂ ಕವರ್ ಆಯಿತು ಅಂತ ಹೇಳಿ ಒಮ್ಮೆ ಮೈ ನಡುಗುತ್ತೆ. ಹೃದಯದಲ್ಲಿ, ತಲೆಯಲ್ಲಿ ಒಂದು ದೊಡ್ಡ ಪ್ರವಾಹ ಪಾಸಾದಾಗ ಆಗತ್ತೆ. ಇದು ಯಾವುದೂ ಕೂಡ ನಾನು ಉತ್ಪ್ರೇಕ್ಷಿತವಾಗಿ ಹೇಳ್ತಾ ಇರೋದಲ್ಲ, ನಾನು ಏನು ಅನುಭವಿಸಿದ್ದೇನೆ ಅದನ್ನು ಹೇಳುತ್ತಾ ಇರೋದು. ಅದನ್ನು ಯಾರಿಗೆ ಅಭಿವ್ಯಕ್ತಗೊಳಿಸ್ಲಿ ಅಂತ, ಯಾರಿಗೆ ಹೇಳಲಿ?
ಮಹಾಭಾರತದ ಒಂದು ಕಥಾನಕವನ್ನು ಓದ್ತಾ ಇದ್ದಾಗ ತಲೆ ಒಳಗಡೆ ಒಂದು ದೊಡ್ಡ ಕಾಲಪ್ರವಾಹ ಭರ್ರಂತ ಸರ್ಕೊಂಡು ಹೋದಾಗ ಆಗತ್ತೆ. ನಿಮಗೆ ಈ ಗಂಗೆಯಲ್ಲಿ ಏನೊಂದು ಕರೆಂಟ್ ಇರುತ್ತಲ್ಲ, ಆ ಪ್ರವಾಹ, ಅದರ ಅನುಭವ ಆಗತ್ತೆ. ನೀವು ಅನುಭವಿಸಿ ನೋಡಿ. ನಾನು ಹಣ್ಣು ತಿಂದಿದ್ದೇನೆ, ಸಿಹಿ ಅಂತ ಹೇಳಬಹುದು, ನಿಮ್ಮನ್ನು ತಿನ್ನಿ ಅಂತ ಹೇಳಬಹುದು ಅಷ್ಟೇ. ನಿಮಗೆ ರುಚಿ ತಲುಪಿಸ್ಲಿಕ್ಕಾಗಲ್ಲ. ಆ ಕಥೆಯ ಪಾತ್ರಗಳು, ಅದರ ಮನದಾಳಗಳು, ಆ ವ್ಯಕ್ತಿತ್ವದ ಎತ್ತರಗಳು, ಅದು ಬ್ರಹ್ಮಾಂಡದ ಬೇರೆ ಬೇರೆ ಘಟನೆಗಳಿಗೆ ತಳಕು ಹಾಕಿಕೊಳ್ಳುವುದು, ಇದೆಲ್ಲ ಏನು ಅದ್ಭುತ. ಅದು ಇದು ಅವಾಗ ನಮಗೆ ಅನಿಸುತ್ತೆ, ಇದನ್ನು ಬರೆದವನು ದೇವರೇ ಇರಬೇಕು, ಸುಮ್ಮನೆ ಅಲ್ಲ ಇದು. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ ತಂದು ಅನ್ನೋದು ಸುಮ್ಮನೆ ಅಲ್ಲ. ಏವಂ ಹಿ ಸರ್ವಶಾಸ್ತ್ರೇಷು ಪೃಥಕ್ ಪೃಥಗುದೀರಿತಂ. ಈ ರೀತಿ ಬೇರೆ ಬೇರೆ ಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಉಕ್ತೋರ್ಥ ಸರ್ವ ಏವಾಯಂ ಮಾಹಾತ್ಮ್ಯ ಕ್ರಮಪೂರ್ವಕ. ಇದೇ ಸಂಗತಿಯನ್ನ, ಆ ಮಹತ್ವವನ್ನು ಇಟ್ಟುಕೊಂಡು ನಿರೂಪಣೆ ಮಾಡ್ತಾ ಇದ್ದಾರೆ. ನಾನು ಕೂಡ ಇಲ್ಲೇ ಇದನ್ನು ಹೇಳ್ತೇನೆ ಅಂತ ಆಚಾರ್ಯರು. ಭಾರತೇಪಿ ಯಥಾ ಪ್ರೋಕ್ತಃ ನಿರ್ಣಯೋಯಂ ಕ್ರಮೇಣತು. ಭಾರತದಲ್ಲಿಯೂ ಕೂಡ ಇದೇ ನಿರ್ಣಯ ಮುಂದೆ ಇಡಲ್ಪಟ್ಟಿದೆ. ತಥಾ ಪ್ರದರ್ಶಯಿಷ್ಯಾಮಃ. ಮಹಾಭಾರತದ ಆಕೂತ, ಮಹಾಭಾರತ ಆಕೂತ ಅಂದ್ರೆ ಅಭಿಪ್ರಾಯ. ಮಹಾಭಾರತದ ಆಕೂತ ಅಭಿಪ್ರಾಯ ಏನು ಅನ್ನೋದು ಮಹಾಭಾರತದ ವಾಕ್ಯದಿಂದಲೇ ನಾವು ತೋರಿಸ್ತೇವೆ ಅಂತ ಆಚಾರ್ಯರು. ನೋಡಿ, ಭಾರತೇಪಿ ಯಥಾಪ್ರೋಕ್ತಃ, ದೇವರ ಮಹತ್ವದ ಕ್ರಮ ಭಾರತದಲ್ಲಿ ಹೇಗೆ ಹೇಳಲ್ಪಟ್ಟಿದೆಯೋ, ಮತ್ತೆ ಇದರ ನಿರ್ಣಯವನ್ನು ತಥಾ ಪ್ರದರ್ಶಯಿಷ್ಯಾಮಃ. ತಥಾ ಅಂದ್ರೆ ಹಾಗೆ ಅಂದ್ರೆ ವೇದವ್ಯಾಸರ ಮಾತಿಗೆ ಅನುಗುಣವಾಗಿ ಪ್ರದರ್ಶಯಿಷ್ಯಾಮಃ ತೋರಿಸುತ್ತೇವೆ. ಎಲ್ಲಿಂದ? ತದ್ವಾಕ್ಯೈರೇವ, ಅವರದ್ದೇ ಮಾತುಗಳಿಂದ. ಗೊತ್ತಾಯ್ತಾ? ಈ ಅಧ್ಯಾಯಕ್ಕೆ ಯಾಕೆ ಹೆಸರು ಭಾರತ ವಾಕ್ಯೋದ್ಧಾರ? ಮಹಾಭಾರತದ ಮಾತುಗಳಿಂದಲೇ ಮಹಾಭಾರತದ ಸ್ಪಿರಿಟ್ ಏನು ಅಂತ ತೋರಿಸ್ತೇವೆ. ಅಂದ್ರೆ ಒಂದು ಗ್ರಂಥವನ್ನು ಹೇಗೆ ಓದಬೇಕು ಆಮೂಲಾಗ್ರವಾಗಿ ಅನ್ನೋದರ ನಿರೂಪಣೆ. ಇದಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದು ಸಂಗತಿ ಹೇಳಬೇಕು ನಿಮಗೆ. ಶಬ್ದ ಅನ್ನೋದು ಸ್ವತಃ ಪ್ರಮಾಣ. ಒಬ್ಬ ವ್ಯಕ್ತಿಯ ಶಬ್ದಗಳನ್ನೇ, ಒಬ್ಬ ವ್ಯಕ್ತಿ ಆಡುವ ಮಾತುಗಳಿಂದಲೇ ಅವನನ್ನು ನಾವು ತಿಳ್ಕೊಳ್ಬೇಕಾದದ್ದು. ಶಬ್ದಕ್ಕೆ ಮಹತ್ವವೇ ಇಲ್ಲ ಅಂತಾರೆ ವಿಜ್ಞಾನಿಗಳು. ಆ ಶಬ್ದಕ್ಕೆ ಇನ್ನೊಂದು ಶಬ್ದ ಪ್ರೂಫ್ ಬೇಕು ಅಂತಾರೆ ತಾರ್ಕಿಕರು. ಅದು ನೆವರ್ ಎಂಡಿಂಗ್ ಪ್ರೊಸೆಸ್ ಅದು. ಸೊ ಆ ಶಬ್ದದಿಂದಲೇ ಅದರ ವ್ಯಕ್ತಿತ್ವವನ್ನು ತಿಳ್ಕೊಳ್ಬೇಕು. ಆ ವ್ಯಕ್ತಿಯ ಮಾತಿನಿಂದಲೇ ಅವನು ತಿಳ್ಕೊಳ್ಬೇಕು. ಇರೋದೆಲ್ಲರ ಹಾಗೆ. ಇವತ್ತು ಕಾರ್ಪೊರೇಟ್ ವರ್ಲ್ಡ್ನಲ್ಲೂ ಸೆಲ್ಫ್ ಅಪ್ರೈಸಲ್ ಅನ್ನೋದು ಇಂಪಾರ್ಟೆಂಟ್. ಅವ್ರ ಮಾತಿನಿಂದ ಅವ್ರ ಮಹತ್ವ ತಿಳ್ಕೊತೀರಾ ಹೇಗೆ? ಹಾಗೆ ಆ ಗ್ರಂಥದಿಂದ ಆ ಗ್ರಂಥದ ಆಳವನ್ನು ತಿಳ್ಕೊಳ್ಳಿದ್ರೆ ಅದಾಗಲ್ಲ. ಮಹಾಭಾರತದ ಮಾತುಗಳಿಂದ, ರಾಮಾಯಣದ ಮಾತುಗಳಿಂದ ಅದರ ವಿಚಾರವನ್ನು ಸರ್ಟಿಫೈ ಮಾಡೋದಾಗಲ್ಲ. ಇವನು ಸೆಲ್ಫ್ ಅಪ್ರೈಸಲ್ ಏನನ್ನೋ ಸುಳ್ಳು ಹೇಳಿ ನನ್ನ ವ್ಯಕ್ತಿತ್ವ ಹೀಗೆ ಅಂತ ಅಂದ್ಕೊಳ್ಳೋದನ್ನು ಇವ್ರು ನಂಬುತ್ತಾರೆ, ನಂಬಬೇಕು, ಅಥವಾ ನಂಬಲ್ಲ, ನಂಬಿದಂತೆ ನಟಿಸ್ತಾರೆ, ಎಲ್ಲ ಮಾಡ್ತಾರೆ. ಹೆಂಗದು? ನಮ್ಮಲ್ಲಿ ಆಗ್ತಾ ಇರುವ ಸಮಸ್ಯೆ ಇದು. ನಮಗೇ ಗೊತ್ತಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಯಾಕೆಂದ್ರೆ ಏಕಾಂತದಲ್ಲಿ ಅವ್ರನ್ನವ್ರು ನೋಡ್ಕೊಳ್ಳಿಕ್ಕೆ ಪುರುಸೊತ್ತೇ ಕೊಟ್ಟಿಲ್ಲ ಇವತ್ತಿನ ಪ್ರಪಂಚ. ಪುರುಸೊತ್ತೇ ಇಲ್ಲ. ಹೀಗಾಗಿ ಕಷ್ಟ. ನಾವು ಬಹಳ ಕ್ಷುಣ್ಣವಾಗಿ ಚಿಂತನೆ ಮಾಡಬೇಕು. ಮೊದಲು ಏನು?
ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮರಾತುರ ಸಿದ್ಧವಂದ್ಯಂ. ನೋಡಿ, ಒಂದು ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಅಥವಾ ಒಂದು ಗ್ರಂಥ ಅಂತ ಇಟ್ಕೊಳ್ಳಿ. ಈಗ ವಸ್ತುತಃ ಇಡೀ ಗ್ರಂಥವನ್ನು ಒಳಗೊಂಡ ಬ್ರಹ್ಮಾಂಡ ಎಲ್ಲವನ್ನ ನಾವು ಇದೇ ಮೆಥಡ್ ಇಂದ ತಿಳ್ಕೊಳ್ಬೇಕು. ಈ 6 ಮೆಥಡ್ಸ್ ಏನು ಉಪಕ್ರಮ, ಒಂದು ಗ್ರಂಥ ಆರಂಭದಲ್ಲಿ ಹೇಗಿದೆ, ಉಪಸಂಹಾರ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಏನಿರುತ್ತೆ, ಅಭ್ಯಾಸ ರೀಟರೇಷನ್ ಮತ್ತೆ ಮತ್ತೆ ಏನನ್ನ ಹೇಳುತ್ತಾರೆ ಆ ಗ್ರಂಥದ ಹಿನ್ನೆಲೆಯಲ್ಲಿ, ಆಮೇಲೆ ಅಪೂರ್ವತ ನಮಗೆ ಗೊತ್ತಿರದ್ದು ಇಲ್ಲೇನಿದೆ. ಊಟ ಹೇಗೆ ಮಾಡೋದು ಅಂತ ಹೇಳುವ ಒಂದು ಗ್ರಂಥ ನಮಗೆ ಬೇಡ, ನಮಗೀಗಾಗಲೇ ಗೊತ್ತಿದೆ. ಮತ್ತೆ ಯಾವ ಗ್ರಂಥವೂ ಕೂಡ ಅಡಿಗೆಯ ವಿಧಾನ ಹೇಳುತ್ತೆ ವಿನಃ ಊಟದ ವಿಧಾನ ಹೇಳಲ್ಲ. ಹೀಗೆ ತಿನ್ಬೇಕು ಅಂತ ಅಲ್ವಾ? ಟೇಬಲ್ ಮ್ಯಾನರ್ಸು ಅಂತ ಒಂದಿಷ್ಟು ಇರಬಹುದು, ಅದು ದಾಖಲು ಆಗಿರಬಹುದು, ಆದರೆ ಅದು ನಮಗೆ ಬೇಡಯ್ಯ, ನಾವು ಹೀಗೆ ತಿಂತೀವಿ. ಹೀಗಾಗಿ ನಮಗೆ ಒಂದು ದುರಂತ, ನನಗದೇ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಬಹಳ ಹಿಂದೆ ನಮ್ಮ ಗುರುಗಳು ಇದಕ್ಕೆ ಬಂದಿದ್ರು. ವಿಶ್ವ ಸಂಸ್ಕೃತ ಸಮ್ಮೇಳನ ಆಯಿತು ಈ ಬಸವನಗುಡಿ ಮೈದಾನದಲ್ಲಿ, ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ. ಬಹಳ ವರ್ಷ ಆಗೋಯ್ತು, ಪ್ರಾಯ 2010 ಕಾಣುತ್ತೆ. 2010 ತಪ್ಪಿದ್ರೆ 11 ಇರಬೇಕು. 2010 ಅಂದರೆ ಇಂದಿಗೆ 11 ವರ್ಷ ಆಗಿ ಹೋಯಿತು. ಅಲ್ಲಿ ಬಂದಾಗ ಸಭ್ಯ ಮೀಮಾಂಸಾ ಅಂತ ಒಂದು ಪುಸ್ತಕ, ಅದು ಟೇಬಲ್ ಮ್ಯಾನರ್ಸಿನ ಸಂಸ್ಕೃತ ಅನುವಾದ. ನಿಮಗೆ ಸಂಸ್ಕೃತ ಒಂದು ಭಾಷೆಯಿಂದಾಗಿ ಬೈಬಲ್ನ ಅನುವಾದವೂ ಇದೆ, ಶೇಕ್ಸ್ಪಿಯರ್ ನಾಟಕಗಳ ಅನುವಾದವೂ ಇದೆ. ಸಂಸ್ಕೃತ ಒಂದು ಭಾಷೆ ತಾನೆ. ಸರಿ, ಒಬ್ಬರು ಬಂದರು, ಬಹಳ ವೆಲ್ ನೋನ್ ಪರ್ಸನ್, ಬಹಳ ಅವ್ರ ಬಗ್ಗೆ ಹೇಳಿದ್ರೆ ಎಲ್ಲ ಕೆನ್ಕೆನೆ ತಟ್ಕೋತಾ ಇರ್ತಾರೆ. ಅವರು ಈ ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಅವ್ರ ಶಿಷ್ಯರು ತಗೊಳ್ತಾ ಇದ್ರು. ಅವ್ರಿಗೆ ಇದು ಗೊತ್ತಾಗಿಲ್ಲ, ಟೇಬಲ್ ಮ್ಯಾನರ್ಸ್ ಬಗ್ಗೆ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿರಲಿಲ್ಲ. ಅವರು ಯಾವುದೋ ವಾಕ್ಯಾರ್ಥ ಹಾಕೊಂಡು ಹೋಗ್ಬಿಟ್ರು. ನನಗೆ ಆಮೇಲೆ ಅವ್ರು ಓದಿರಲ್ಲ ಅನ್ನೋದು ಒಂದು ದೊಡ್ಡ ಗುಮಾನಿ. 90% ಅವ್ರು ಓದಿರಲ್ಲ, ಆದರೆ ಇಡೀ ಪ್ರಚಾರ ಆಗಿ ಅವರು 3 ಲಕ್ಷ ರೂಪಾಯಿ ಬೆಲೆಯ ಗ್ರಂಥಗಳನ್ನು ಖರೀದಿಸಿದ್ದರಂತೆ, ಈಗಾಗಲೇ ಇದನ್ನೆಲ್ಲ 3 ತಿಂಗಳಲ್ಲಿ ಓದ್ಬಿಟ್ಟಿದ್ದಾರಂತೆ ಅಂತ. ನನಗೆ ಬಹಳ ದೊಡ್ಡ ಸಮಸ್ಯೆ ಇದೆ. ಒಂದು, ಅವರಿಗೆ ಆವಾಗ ಅದು ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗಿರುತ್ತೆ. ಒಂದು, ಅದು ಪುಸ್ತಕ ತಗೊಂಡಿರ್ತಾರೆ, ಜೀವನ ಇಡೀ ಅದನ್ನು ಓದಲಿಕ್ಕಾಗಿರೋದು. ಎರಡರಲ್ಲಿ ಯಾವ್ದಾರು ಒಂದು ಇರಲಿ. ಯಾಕೆ ಹೇಳಿದೆ ಅಂತಂದರೆ, ಒಂದು ಗ್ರಂಥವನ್ನು ಓದುವಾಗ ಉಪಕ್ರಮ ಹೇಗೆ, ಉಪಸಂಹಾರ ಹೇಗೆ, ಎಲ್ಲ ಗ್ರಂಥಗಳಿಗೂ ಇದು ಕಾಮನ್ ಮೆಥಡಾಲಜಿ. ಶುರು ಹೇಗಿರುತ್ತೆ, ಕಡೆ ಹೇಗಿರುತ್ತೆ, ಅಭ್ಯಾಸ ಮತ್ತೆ ಮತ್ತೆ ಏನು ಹೇಳ್ತಾ ಇರ್ತಾರೆ, ಇದೇ ಪ್ರಮೇಯಗಳು ಮತ್ತೆ ಮತ್ತೆ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರ್ತವೆ, ಅದೇ ರೀಟರೇಷನ್. ಅಪೂರ್ವತ ನಮಗೆ ಗೊತ್ತಿಲ್ಲದೆ ಇರೋದಿಲ್ಲೇನಿದೆ, ಅಲ್ಲಿಗೆ ಈ ಮಾತೆಲ್ಲ ಬಂದದ್ದು. ನಮಗೆ ಗೊತ್ತಿಲ್ಲದೆ ಇರೋದೇನಿದೆ ಅದು ದೊಡ್ಡದು. ನಮ್ಗೆ ಯಾವ್ದು ಗೊತ್ತಿರುತ್ತೆ ಅದನ್ನ ಯಾಕೆ ಹೇಳಬೇಕು? ಫಲ, ಈ ಗ್ರಂಥದ ಫಲ ಏನು, ಅದಕ್ಕೆ ನಾವು ಹೇಗಿರಬೇಕು, ಈ ಗ್ರಂಥದ ಫಲವನ್ನು ಪಡೆಯಬೇಕಾದ್ರೆ ಹೇಗಿರಬೇಕು ಅಂತ ಆತ್ಮವಿಮರ್ಶೆ ಶುರು ಆಗತ್ತೆ ಅಲ್ವಾ? ಅರ್ಥವಾದ, ಇದರ ಸ್ಪಿರಿಟ್ ಏನು, ಮೇಲುನೋಟದ ಮಾತುಗಳೇನು. ಇವಾಗ ಗೀತೆಯಲ್ಲಿ ಆ ತರಹದ ಮಾತು ಬರುತ್ತೆ. ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್. ನನ್ನ ಭಕ್ತ ಅತ್ಯಂತ ದುರಾಚಾರ ಇರಲಿ, ಸಾಧುರೇವ ಸಮಂತವ್ಯ, ಅವನನ್ನ ಸಜ್ಜನ ಅಂತಲೇ ಪರಿಗಣಿಸಬೇಕು ಅಂತ. ಅಂದ್ರೆ ಅಭಿಪ್ರಾಯ, ನನ್ನ ಭಕ್ತನಾಗಬೇಕಾದದ್ದು ಜೀವನದ ಉದ್ದೇಶ ಅನ್ನೋದಷ್ಟೇ ವಿನಃ ದುರಾಚಾರನಾದರೂ ನನ್ನ ಭಕ್ತನಾಗಿರ್ತಾನೆ ಅಥವಾ ನನ್ನ ಭಕ್ತನೂ ದುರಾಚಾರ ಆಗ್ತಾನೆ, ಎರಡೂ ಅಲ್ಲ.
ಅಷ್ಟೇ ಅರ್ಥ ಮಾಡ್ಕೋಬೇಕು. ನನ್ನ ಭಕ್ತಿ ನಿಮಗೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಲೈಸೆನ್ಸು ಅಂತ ಯೋಚನೆ ಮಾಡಲಿಕ್ಕಿಲ್ಲ. ಅಥವಾ ಅತ್ಯಂತ ಕೆಟ್ಟ ಕೆಲಸ ಮಾಡಿದವನಿಗೂ ಕೂಡ ಭಗವದ್ಭಕ್ತಿ ಮಾಡೋದು ಸುಲಭ ಅಂತನೂ ಯೋಚನೆ ಮಾಡೋದಲ್ಲ. ಈ ಎಲ್ಲದರ ಹಿತವಾದ ಅರಿವು. ಈಗ ರಸ್ತೆಯ ಪರಿಸಂಖ್ಯಾ ಅಂತ ಹೇಳಿ ಮೀಮಾಂಸಕರಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಪರಿಸಂಖ್ಯಾ ಅಂತ. ರಸ್ತೆಯ ಅದಕ್ಕೆ ಒಂದು ದೊಡ್ಡ ಉದಾಹರಣೆ, ರಸ್ತೆಯ ಎರಡೂ ಬದಿಗಳಲ್ಲಿ ಕಸ ಚೆಲ್ಲಬೇಡಿ ಅಂದ್ರೆ ರಸ್ತೆ ಮಧ್ಯದಲ್ಲಿ ಹಾಕಿ ಅಂತ ಅರ್ಥ ಅಲ್ವಲ್ಲ, ಅಷ್ಟಕ್ಕೆ ತಗೊಳ್ಬೇಕು. ಹಾಗೆ ಆ ಒಂದು ಭಾಷೆ ಇದೆ, ಆ ಭಾಷೆಯ ಸ್ಪಿರಿಟ್ ಏನು ಇತ್ಯಾದಿಗಳನ್ನು ತಿಳ್ಕೊಂಡು ಹೋಗ್ಬೇಕು. ಇದೆಲ್ಲವೂ ಕೂಡ ಉಪಪತ್ತಿ ಅಂತಂದ್ರೆ ಲಾಜಿಕ್. ಇದೆಲ್ಲವನ್ನ ಒಳಗೊಂಡು ಹೋಗಬೇಕು. ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಓದುವ ಮೆಥಡಾಲಜಿಗಳನ್ನು ಹೇಳಿದ್ದಾರೆ. ಆ ಮೆಥಡಾಲಜಿಯ ಹಿನ್ನೆಲೆಯಲ್ಲಿ ನೋಡಬೇಕು. ಹಾಗೆ ಆಚಾರ್ಯರು ಉಪಕ್ರಮ ಏನು, ಉಪಕ್ರಮ ಅಂದರೆ ಬಿಗಿನಿಂಗ್ ಹೇಗಿದೆ ಅಂತ ನಿರೂಪಣೆ ಮಾಡ್ತಾರೆ. ನೋಡಿ, ಶುರು ಆಗೋದು ಹೇಗೆ ಈ ಗ್ರಂಥ? ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ಅಂತ ಇದು ಪ್ರಾಚೀನ. ನಾರಾಯಣಂ ಸುರಗುರಮಿತಿ ಭಾರತ ಮಂಗಳ ಪದ್ಯಂ. ಭಾರತದ ಅಂದರೆ ಮಹಾಭಾರತದ ಮಂಗಳ ಪದ್ಯ ಯಾವುದು ಅಂತಂದರೆ ನಾರಾಯಣಂ ಸುರಗುರುಂ ಅಂತ ಹೇಳಿ ಶುರುವಾಗುತ್ತೆ. ಪಶ್ಚಾತ್ತನೈ ಗ್ರಂಥ ವಿಲೋಪಕೈ ಅಂತರಿತಂ. ಆದರೆ ನೀವಿವತ್ತು ಬೋರಿ ಅಲಿಯಾಸ್ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದರಿಂದ ಪ್ರಿಂಟ್ ಆದ ಪುಸ್ತಕದಲ್ಲಿ ಆಗಿರಬಹುದು, ಅಥವಾ ಬೇರೆ ವರ್ಷನ್ಗಳೇನಿದೆ ಅದರಲ್ಲಿ ಕೆಲವುದರಲ್ಲಿ ನಾರಾಯಣಂ ತುರಗುರುಂ ಅಂತ ಇಲ್ಲ. ಅದ್ಯಾಪಿ ತೌಳವ ಮಂಡಲೆ ಮಧ್ವಾವತಾರ ಭೂಮೌ ಪ್ರಾಚೀನ ಹಸ್ತ ಲಿಖಿತಾದರ್ಶೇಷು ಪ್ರಥಮ ಪದ್ಯತೆಯ ಉಪಲಭ್ಯಮಾನಂ ಪಠಿತ್ವಾ ಮೂಲಚ್ಛಂದೋನುಗುಣತೆಯ ತ್ರಿಭಿಃ ಶಾಕ್ವರೈಃ ವ್ಯಾಖ್ಯಾತಿ. ಇವತ್ತಿಗೂ ಕೂಡ ತೌಳವ ಮಂಡಲದಲ್ಲಿ ಅಂದರೆ ಉಡುಪಿ, ಅದರಲ್ಲಿ ಕೆಲವು ಪ್ರತಿಗಳಲ್ಲಿ ಈ ಗ್ರಂಥ ಶುರು ಆಗೋದು ನಾರಾಯಣಂ ತುರಗುರುಂ ಜಗದೇಕನಾಥಂ ಅಂತನ್ನುವ ಪದ್ಯದಿಂದ. ಆದರೆ ಮಹಾಭಾರತದ ವ್ಯಾಖ್ಯಾನ ಅಂತ ಪ್ರಸಿದ್ಧವಾದದ್ದು ಲಕ್ಷಾಲಂಕಾರ. ಆ ಲಕ್ಷಾಲಂಕಾರ ಅನ್ನುವ ಗ್ರಂಥದಲ್ಲಿ ಇದರ ಸುಳಿವೇ ಇಲ್ಲ. ಏನೇನೋ ಕಥೆ ಹೇಳ್ತೇವೆ ನಾವು. ನಾರಾಯಣನಿಗೆ ಲಕ್ಷ ಆಭರಣಗಳನ್ನು ಮಾಡಿಸ್ತೇವೆ ಅಂತ ಹರಕೆ ಹೊತ್ತರು ವಾದಿರಾಜರ ತಾಯಿ. ಆಗ ಅದನ್ನು ಬಡವರು ತೀರಿಸೋದು ಹೇಗೆ? ವಾದಿರಾಜರು ಲಕ್ಷ ಪದಗಳಿಗೆ ಅರ್ಥ ಬರೆದ್ರು. ಲಕ್ಷ ಆಭರಣವನ್ನು ಕೊಡ್ತೇನೆ ಎನ್ನುವ ಹರಕೆ ತೀರಿತು ಅಂತ. ಇದು ಅರ್ಥವಾದ ಅಂತ ಕಾಣುತ್ತೆ, ಇತಿಹಾಸ ಇದ್ದಾಗಿಲ್ಲ ಇದು. ಕಾರಣ ಏನು ಅಂದರೆ ಲಕ್ಷಾಲಂಕಾರ ಏನಿದೆ ಅದರಲ್ಲಿ ಲಕ್ಷ ಪದಗಳಿಗೆ ಅರ್ಥ ಇಲ್ಲ. ಎಣಿಸ್ಕೊಂಡು ಹೋದರೆ ಆ ಗ್ರಂಥಕ್ಕೂ ಈ ಕಥೆಗೂ ಸಂಬಂಧ ನನಗಂತೂ ಕಾಣ್ತಾ ಇಲ್ಲ. ಲಕ್ಷ ಪದಗಳಿಗಿದ್ರೆ ಹೇಳಿ, ಲಕ್ಷ ಅಂದರೆ ಬಹಳ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಈ ಕಥೆ ಬೇಕಾಗಿಲ್ಲ. ಅದರಲ್ಲಿ ಏನಿದೆ? ಆದೌ ಶ್ರವಣತಃ ಮಾಂಗಲಿಕ ರೋಮಹರ್ಷಣ ಪದೋಪಾದಾನಾತ್ ನ ಪೃಥಂಗ್ ಮಂಗಳಾಚರಣಂ ಇತಿ ಲಕ್ಷಾಭರಣ ವಚನಂ
ಪ್ರಕ್ಷಿಪ್ತಮಿತಿ ಸ್ಫುಟಂ. ಶುರು ಆಗೋದು ಹೇಗೆ ಗೊತ್ತಾ ನಿಮಗೆ? ರೋಮಹರ್ಷಣ ಪುತ್ರ ಉಗ್ರಶ್ರವಾಸೌತಿ ಪೌರಾಣಿಕ ನೈಮಿಷಾರಣ್ಯೇ ಪ್ರವರ್ತಮಾನಂ ದೀರ್ಘಸತ್ರಮಾಜಗಾಮ ಅಂತ ಶುರು ಆಗುತ್ತೆ. ಈಗ ಮಹಾಭಾರತ ಶುರು ಆಗೋದು. ರೋಮಹರ್ಷಣನ ಮಗ ಉಗ್ರಶ್ರವ, ಸೂತನ ಮಗನಾದ್ದರಿಂದಾಗಿ ಸೌತಿ, ಉಗ್ರಶ್ರವ ಸೌತಿ. ಅವರು ಬಂದರು. ಶೌನಕಾದಿಗಳು ಉದ್ದೇಶಿಸಿರುವ ಯಾಗವನ್ನು ಕುರಿತು ಬಂದರು ಅಂತ ಹೇಳಿ ಮಹಾಭಾರತ ಶುರು ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಅಂದರೆ ಈಗಿನ ಮಹಾಭಾರತದ ನೀವು ಮುದ್ರಿತ ಪ್ರತಿಗಳನ್ನು ನೋಡಿದರೆ ಇದು ಸಿಗತ್ತೆ. ಲಕ್ಷಾಲಂಕಾರ ಇದಕ್ಕೆ ವ್ಯಾಖ್ಯಾನವಾಗಿಯೇ ಇದೆ. ಆದೌ ಶ್ರವಣತೋ ಮಾಂಗಲಿಕ ರೋಮಹರ್ಷಣ ಪದೋಪಾದಾನಾತ್. ರೋಮಹರ್ಷಣ ಪದ ಅನ್ನೋದು ಕೇಳಿದರೆ ಮಂಗಳ ಆಗತ್ತೆ. ಆದ್ದರಿಂದಾಗಿ ನಪೃಥಂಗ್ ಮಂಗಳಾಚರಣಂ, ಮಂಗಳಾಚರಣೆ ಪ್ರತ್ಯೇಕವಾಗಿ ಇಲ್ಲ ಅಂತ ನೋಡಿ. ಮಂಗಳಾಚರಣೆ ಪ್ರತ್ಯೇಕವಾಗಿ ಇಲ್ಲ. ಇದಮಾದ್ಯಂ ಪದ್ಯಂ ಅಸಹಮಾನ ಕೇಚಿದಾದೌ ನ ಪಠಂತಿ ಕೇರಳ ದೇಶಸ್ಥ ಪುರಾತನ ಪುಸ್ತಕೇಶು ಅದ್ಯಾಪಿ ದೃಶ್ಯತೆ. ಕಥಮನ್ಯಥಾ ಲೋಕಾಚಾರ್ಯೋ ವ್ಯಾಸೋ ಲಕ್ಷಪರಿಮಿತಂ ಗ್ರಂಥಂ ಕುರುವನ್ ಗ್ರಂಥಾದೌ ಲೋಕಶಿಕ್ಷಣಾಯ ಮಂಗಳಪದ್ಯಂ ನರಚಯೇತ್ ಇತ್ಯಾದಿ ಭಾವಪ್ರಕಾಶಿಕಾಗತ ಸ್ವವಚನ ವಿರೋಧಾಚ್ಚ. ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವಾದಿರಾಜರದ್ದು ಎಂದು ಹೇಳಲಾದ ಭಾವಪ್ರಕಾಶಿಕ ಅನ್ನುವ ಒಂದು ಟೀಕೆ ಇದೆ. ಅಲ್ಲಿ ಏನು ಹೇಳ್ತಾರೆ? ಇದಮಾದ್ಯಂ ಪದ್ಯಂ ಅಸಹಮಾನಾಹ. ಈ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಮೊದಲನೇ ಪದ್ಯವನ್ನ ಕೆಲವರು ಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ. ಪರ್ಪಸ್ಫುಲಿ ದೇ ಡಿಲೀಟೆಡ್ ಇಟ್. Now this verse is omitted from the mother codicum. ಯಾಕೆ? ನಾರಾಯಣನ ಸರ್ವೋತ್ತಮತ್ವ ಹೇಳುತ್ತೆ ಅಂತ ತೆಗೆದಿರೋದು ಅಂತ ಇವರೋ ಭಾವಪ್ರಕಾಶಿಕಾದಲ್ಲಿ. ಕೇರಳ ದೇಶಸ್ಥ ಪುರಾತನ ಪುಸ್ತಕೇಶು ಅದ್ಯಾಪಿ ದೃಶ್ಯತೆ. ಕೇರಳದಲ್ಲಿರುವ ಪ್ರಾಚೀನ ಪಾಠದಲ್ಲಿ ಇವತ್ತಿಗೂ ಈ ಪದ್ಯ ಇದೆ. ಕಥಮನ್ಯಥ, ಇಲ್ಲದಿದ್ದರೆ ವೇದವ್ಯಾಸರು ಲಕ್ಷ ಶ್ಲೋಕಗಳ ಗ್ರಂಥವನ್ನು ರಚನೆ ಮಾಡ್ತಾ ಮಂಗಳಾಚರಣೆ ಯಾಕೆ ಮಾಡ್ತಾ ಇರಲಿಲ್ಲ? ಹೀಗಂತ ಹೇಳಿ ಇದೆ ನೋಡಿ. ಲಕ್ಷಾಲಂಕಾರಕ್ಕೂ ಭಾವಪ್ರಕಾಶಿಕಾಗೂ ವಿರೋಧ ಬಂತ. ಭಾವಪ್ರಕಾಶಿಕಾದಲ್ಲಿ ಏನು ಹೇಳಿದ್ರು? ನಪೃಥಂಗ್ ಮಂಗಳಾಚರಣಂ ಅಂದ್ರು. ಸಾರಿ, ಇದು ಲಕ್ಷಾಲಂಕಾರದಲ್ಲಿ ನಪೃಥಂಗ್ ಮಂಗಳಾಚರಣಂ, ಪ್ರತ್ಯೇಕ ಮಂಗಳಾಚರಣೆ ಇಲ್ಲ. ರೋಮಹರ್ಷಣ ಅನ್ನೋದೇ ಮಂಗಳಾಚರಣೆ ಅಂದ್ಬಿಟ್ರು. ಭಾವಪ್ರಕಾಶಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಕೆಲವರು ತೆಗೆದಿದ್ದಾರೆ. ಇವತ್ತಿಗೂ ಕೇರಳ ದೇಶದಲ್ಲಿರುವ ಪುಸ್ತಕಗಳಲ್ಲಿ ಇದೆ. ಎರಡಕ್ಕೂ ವಿರೋಧ ಬಂತ. ವಾದಿರಾಜರೇ ಹೀಗೆ ಮಾಡ್ತಾರ? ಗ್ರಂಥವನ್ನು ಸೀರಿಯಸ್ ಆಗಿ ಅಟೆಂಡ್ ಮಾಡಿದ್ರೆ ಈ ತರಹದ ಪ್ರಶ್ನೆಗಳೆಲ್ಲ ಬರೋದು. ಸುಖವಾಗಿದ್ದು ಬಿಡ್ತೀವಿ. ಗ್ರಂಥ ಬೇಡವೇ ಬೇಡ, ನಮಗೆ ಹಸ್ತೋದಕ ಸಾಕು, ಅಲಂಕಾರ ಸಾಕು, ನಮಗೆ ಪ್ರಸಾದ ಸಾಕು ಅಂತ ಕೂತ್ರೆ ಸುಖವಾಗಿ ಇರುತ್ತೆ ಅಲ್ವಾ? ಆ ಸುಖ ನಾವು ಪಡೆಯಬಹುದಿತ್ತು. ಏನು ಮಾಡೋದು? ದುರ್ದೈವ. ಆ ಗ್ರಂಥವನ್ನು ಅಟೆಂಡ್ ಮಾಡ್ಲಿಕ್ಕೆ ಹೋದ್ವಿ. ಅದೇ ಪ್ರಾಬ್ಲಮ್ ನೋಡಿ. ಲಕ್ಷಾಲಂಕಾರಕ್ಕೂ ಭಾವಪ್ರಕಾಶಿಕಾಗೂ ವಿರೋಧ. ಇದಕ್ಕೆ ಒಂದು ಸಿದ್ಧವಾದ ಉತ್ತರ ಕೊಡ್ತಾರೆ ಪಂಡಿತರು. ನಚ ಕಲ್ಪಭೇದೇನ ವ್ಯವಸ್ಥಾ. ಬೇರೆ ಬೇರೆ ಕಲ್ಪದಲ್ರಿ ಕಣ್ರಿ. ಒಂದು ಕಲ್ಪದಲ್ಲಿ ಈ ಮಂಗಳಾಚರಣೆ ಇತ್ತು, ಇನ್ನೊಂದು ಕಲ್ಪದಲ್ಲಿ ಈ ಮಂಗಳಾಚರಣೆ ಇತ್ತು ಅಂತ. ಈ ವಿಕ್ರಮ ಇದಾನಲ್ಲ ನನ್ನ ತಮ್ಮ, ಅವನು ತಮಾಚೆ ಮಾಡೋದು. ಯಾರೋ ಒಬ್ರು ಬಂದು ಕೇಳಿದ್ರಂತೆ, ಆಚಾರ್ಯರೇ ಶ್ರೀನಿವಾಸ ಕಲ್ಯಾಣ ಹೇಳುವಾಗ ನೀವು ಹೋದ ಪುರಾಣದಲ್ಲಿ ಜಹಾಂಗೀರ್ ಮಾಡಿದ್ರಿ ಅಂತಂದ್ರಿ, ಈ ಪುರಾಣದಲ್ಲಿ ಜಿಲೇಬಿ ಹೇಳ್ತಾರೆ, ಕಲ್ಪಭೇದ ಅಂದ್ರಂತವ್ರು. ಅವನು ತಮಾಚೆ ಮಾಡೋದು.
ಹಾಗೆ ಇದು ಕಲ್ಪಭೇದೇನ ವ್ಯವಸ್ಥಾ ಅಂತ ಮಾಧ್ವರಿಗೆ ಸಿಕ್ಕುವ ಅತ್ಯದ್ಭುತವಾದ ಉತ್ತರ. ಕಲ್ಪಭೇದ, ಆ ಕಲ್ಪದಲ್ಲಿ ಹಾಗಿತ್ತು, ಈ ಕಲ್ಪದಲ್ಲಿ ಹೀಗಿದೆ ಅಂತ. ಕೋಯಂ ಮಹಾತ್ಮಾಯ ಕಲ್ಪಾಂತರಿಯಂ ಭಾರತ ಪಾಠಂ ಬುಬುಧಿಷತಿ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು, ಅಲ್ಲ ಕಲ್ಪಾಂತರದ ಪಾಠ ಕಟ್ಕೊಂಡು ನಾವೇನು ಮಾಡೋಣ, ನಮಗೆ ಬೇಕಾಗಿರೋದು ಈ ಕಲ್ಪದ ಪಾಠ ಅಲ್ವಾ. ಯದರ್ಥಮಯಂ ಪ್ರತನಾನಾಂ ಪ್ರಯಾಸ ಅಲ್ವಾ. ಇಷ್ಟು ಸಂಗತಿ. ಅದರಿಂದಾಗಿ ಕಲ್ಪಭೇದ ವ್ಯವಸ್ಥೆ ಅಂತ ಅನ್ಬೇಡಿ. ಯಾವ ಕಲ್ಪದ ಮಹಾಭಾರತ ಓದಬೇಕು ನಾವು? ಮುಂದ್ಯಾವುದೋ ಕಲ್ಪ ಅಥವಾ ಹಿಂದ್ಯಾವುದೋ ಆದ ಕಲ್ಪದ ಮಹಾಭಾರತ ಓದಬೇಕಾ? ಈ ಕಲ್ಪದಲ್ಲಿ ಈ 5,000 ವರ್ಷಗಳ ಕೆಳಗಡೆ ವೇದವ್ಯಾಸರು ಬರೆದದ್ದು ನಮ್ಗೆ ಗೊತ್ತಾಗಬೇಕಾ? ಆಚಾರ್ಯರೆಲ್ಲೂ ಈ ತರಹ ಹೇಳಲಿಲ್ಲ, ಹೀಗೆ ಇದು ಹೀಗೆ ಮಹಾಭಾರತದಲ್ಲಿ ಹೀಗಿದೆ, ಕಲ್ಪಭೇದದಲ್ಲಿ ಹೀಗಿದೆ, ಕಲ್ಪಭೇದದ ಪಾಠದಲ್ಲಿ ಹೀಗಿದೆ, ಮಹಾಭಾರತದಲ್ಲಿ ಹೀಗಿದೆ ಹೇಳಲಿಲ್ಲ. ಅವರು ನಿರ್ಣಯ ಯಾಕೆ ಬಂತು? ಇದು ಇಷ್ಟು ಘಟನೆ. ಲಕ್ಷಾಲಂಕಾರ ಅದು ವಾದಿರಾಜರದ್ದಲ್ಲ. ಯಾಕೆಂದ್ರೆ ಈ ತರಹದ ಅಬದ್ಧಗಳು ಸೇರಿಕೊಂಡಿದೆ ಅಂತ ನಮ್ಮ ಗುರುಗಳು ಬೇಕಾಷ್ಟು ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು. ಭಾವಪ್ರಕಾಶಿಕ ಮತ್ತೆ ಲಕ್ಷಾಲಂಕಾರ ಎರಡೂ ಕೂಡ ವಿರುದ್ಧವಾಗಿದೆ. ಇದು ವಿಷಯ. ನಾನು ನಿಮಗೆ ನನ್ನ ಅನುಭವವೊಂದನ್ನು ತಿಳಿಸಿ ಇವತ್ತಿನ ಚಿಂತನೆಗೆ ಮಂಗಳ ಹಾಡಬೇಕು. ಏನು ಅಂದರೆ, ಲಕ್ಷಾಲಂಕಾರ ಪ್ರಿಂಟ್ ಆಯಿತು, 2008ರಲ್ಲಿ ಕಾಣುತ್ತೆ. ನಮ್ಮ ಗುರುಗಳ ಹತ್ರ ತಗೊಂಡು ಹೋದೆ. ಅವರು ಲಕ್ಷಾಲಂಕಾರ ಪ್ರಿಂಟ್ ಆಯಿತು, ನನಗೊಂದು ಪ್ರತಿ ತಗೊಂಡು ಬಾ. ಅವ್ರಿಗೆ ಹೇಳಬೇಡ, ಏಕೆಂದರೆ ಕಾಂಪ್ಲಿಮೆಂಟ್ರಿ ಕಾಪಿ ನಾನು ತಗೊಳ್ಳೋದು ಬೇಡ. ಸಂಸ್ಕೃತ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ, ನಾನು ಅದನ್ನು ದುಡ್ಡು ಕೊಟ್ಟೆ ತಗೊಳ್ತೇನೆ, ಅವ್ರಿಗೆ ಹೇಳಬೇಡ, ಸುಮ್ಮನೆ ತಗೊಂಬಾ ಅಂತ. ಸರಿ, ತಗೊಂಡು ಹೋಗಿ ಇಟ್ಟೆ. ಅಲ್ಲಿ ಅದರ ಬೆಲೆ ಇದೆ, ತೊಗೊಂಡು ಹೋಗುವಂದ್ರು. ದೂರದಲ್ಲಿ ಒಂದು ಪರ್ಸ್ ಇಟ್ಟರು, ಅದನ್ನು ದೂರದಲ್ಲಿಡು, ಅಲ್ಲಿ ಅದನ್ನಿಡು, ಆ ಪರ್ಸಲ್ಲಿ 1,500 ತೊಗೊಂಡು ಹೊಟ್ಟೋಗು ಅಂತಂದು. ನಾನು ಸುಮ್ಮನೆ ಇರಬೇಕಲ್ಲ. ಆಚಾರ್ಯೇ, ಇಲ್ಲಿ ನಿಮ್ಮನ್ನು ಖಂಡನೆ ಮಾಡಿದ್ದಾರೆ ಅಂತ ಮುನ್ನುಡಿಯಲ್ಲಿ ತೋರಿಸಿದೆ. ಕೇಚಿದ ಆಧುನಿಕಾಹ ಏವಂ ವದಂತಿ ಅಂತ ಹೇಳಿ ನಮ್ಮ ಗುರುಗಳು ಖಂಡನೆ. ಆಧುನಿಕ ಅಂದ್ರೆ ಯಾರು? ನಮ್ಮ ಗುರುಗಳು. ಮಾಡರ್ನ್ ಥಿಂಕರ್ ಅಂತ ಆಧುನಿಕ ಅಧುನಾ ಭವಂತಿ. ಓಹೋ, ಹೀಗೋ, ನಿನಗೆ ಮಾತ್ರ ಒಂದು ಸಂಗತಿ ಹೇಳ್ಬೇಕು. ಆ ಪುಸ್ತಕ ತಗೊಂಡು ಬಾ ಅಂದರು. ಪುಸ್ತಕ ತಗೊಂಡು ಬಂದೆ. ಏನು ಖಂಡನೆ ಮಾಡಿದ್ದಾರೆ ಓದು ಅಂದರು. ಆ ಮುನ್ನುಡಿ ಬರೆದ ಪಂಡಿತರು ಏನು ನಿರೂಪಣೆ ಮಾಡಿದ್ದಾರೆ ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಕೆಲವರು ಆಧುನಿಕರು ಹೀಗೆ ಹೇಳ್ತಾರೆ, ಲಕ್ಷಾಲಂಕಾರ ಮತ್ತೆ ಭಾವಪ್ರಕಾಶಿಕಾಗೆ ವಿರೋಧ ಬರುತ್ತೆ, ಆದ್ದರಿಂದ ಲಕ್ಷಾಲಂಕಾರ ಇದು ವಾದಿರಾಜ ಕರ್ತೃಕ ಅಲ್ಲ. ಅಂದ್ರೆ ವಾದಿರಾಜರು ಲಕ್ಷಾಲಂಕಾರವನ್ನ ಬರೆದಿರ್ಲಿಕ್ಕಿಲ್ಲ ಅಂತ ಕೆಲವರು ಹೇಳ್ತಾರೆ. ಆಧುನಿಕರು ತನ್ನ ಅದಲ್ಲ. ಯಾಕೆ ಅಂದ್ರೆ ಇಡೀ ಮಹಾಭಾರತಕ್ಕೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅನ್ನೋದು ಮಂಗಳಾಚರಣೆ. ಪ್ರಸಕ್ತ ಕಥಾಭಾಗಕ್ಕೆ ಆದಿಪರ್ವದ ಮಂಗಳಾಚರಣೆ, ರೋಮಹರ್ಷಣ ಪುತ್ರ ಉಗ್ರಶ್ರವಾ ಸೌತಿಹಿ ಅಂತ ಅನ್ನೋದು ಮಂಗಳಾಚರಣೆ. ಕೂಡಿಸೋದುವೋ ಇಲ್ವೋ? ನಮ್ಮ ಪಂಡಿತರೆಲ್ಲ ಕೂಡಿಸೋದು ಹೀಗೆ. ಇಬ್ಬರಿಗೆ ವಿರೋಧ ಬಂತು ಅಂದ್ರೆ ಜ್ಞಾನಿಗಳಿಗೆ ಹೀಗೆ ಕೂಡಿಸ್ಬೇಕು ಅಂತ ಒಂದು ಮಾಡ್ಕೊಂಡ್ಬಿಡ್ತಾರೆ. ಹೆಂಗೋ ಒಂದು ಮಾಡಿ ಕೂಡಿಸ್ತಾರೆ. ಹಂಗೆ ವಸ್ತುತಃ ಕೂಡಿಸ್ಬಾರದು. ಯಾಕೆಂದ್ರೆ ಅವರ ಅಭಿಪ್ರಾಯ ಹಾಗಿರಲ್ಲ. ಕೂಡಿಸ್ತಾರೆ, ನಮ್ಮ ಪಂಡಿತರು ಕೂಡಿಸ್ತಾರೆ. ಹೌದಾ? ಅದನ್ನು ಓದಿಸಿದ್ರು ನನ್ನ ಕೈನಲ್ಲಿ. ಓದಿ ಹೇಳಿದೆ, ಹೌದಾ, ಆ ಪುಸ್ತಕ ತಗೊಂಡು ಹೋಗಿ ಬಿಡಿಸು ಅಂದ್ರು. ಮೊದಲನೇ ಶ್ಲೋಕದ ಕಡೆಯಲ್ಲಿ ಇದಿತ್ತು, ಆದವು ಶ್ರವಣತೋ ಮಾಂಗಳಿಕ ರೋಮಹರ್ಷಣ ಪದೋಪಾದಾನಾತ್ ನ ಪೃಥಕ್ ಮಂಗಳಾಚರಣಂ. ಅವರು ಮೊದಲನೇ ಶ್ಲೋಕವನ್ನೇ ಓದದೆ ಲಕ್ಷಾಲಂಕಾರಕ್ಕೆ ಮುನ್ನುಡಿ ಬರೆದಿದ್ದಾರಲ್ಲಯ್ಯ.
ಅಂತಂದ್ರು. ಹೀಗಾಗಿ ಹೀಗಿರುತ್ತೆ. ಅದರಿಂದಾಗಿ ಲಕ್ಷಾಲಂಕಾರವನ್ನು ಸೀರಿಯಸ್ ಆಗಿ ಅಟೆಂಡ್ ಮಾಡಿದವರು ಬಹಳ ಕಡಿಮೆ. ಲಕ್ಷಾಲಂಕಾರ ಪ್ರಿಂಟ್ ಆಗಿದೆಯಲ್ಲ ಅಂತ ಕೇಳ್ಬಿಡಿ, ಅವ್ರು ಸೀರಿಯಸ್ ಆಗಿ ಅಟೆಂಡ್ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಲಕ್ಷಾಲಂಕಾರ ಪ್ರಿಂಟ್ ಆಗಿದೆ, ಲಕ್ಷಾಲಂಕಾರವನ್ನು ಅಂತುಕೊಂಡ ಅನುವಾದ ಪ್ರಿಂಟ್ ಆಗಿದೆ, ಅದರ ಕನ್ನಡ ದೇವರಿಗೆ ಪ್ರೀತಿ. ಯಾರಾದರೂ ಇದ್ದರೆ ಓದಿ, ಅದನ್ನು ಅರ್ಥ ಮಾಡ್ಕೊಂಡವ್ರು ಇದ್ದರೆ ನಾನು ಅವ್ರಿಗೆ ನಮಸ್ಕಾರ ಹಾಕ್ತೀನಿ. ಏನೇನೋ ಮಾಡಿದ್ದಾರೆ ಅನುವಾದ, ಅದು ಮೂಲ ಓದು ಬಿಡ್ಬೋದು, ಅನುವಾದ ಓದೋದು ಕಷ್ಟ. ಅಷ್ಟು ಅದ್ಭುತವಾದ ಅನುವಾದಗಳೆಲ್ಲ ಆಗಿವೆ. ಏನು ಮಾಡೋದು? ವೇದವ್ಯಾಸರೇ ಹೇಳಿದ್ರು, ಊರ್ಧ್ವ ಬಾಹುರು ವಿರೌಮ್ಯೇಶಃ ನಚ ಕಶ್ಚಿತ್ ಶೃಣೋತಿ ಮೇ. ಕೈಗಳನ್ನು ಮೇಲೆತ್ತಿ ಹೇಳ್ತಾ ಇದ್ದಾನೆ, ಯಾವನು ಕೇಳ್ತಾ ಇಲ್ಲ ಅಂತ. ಅವ್ರದೇ ಪರಿಸ್ಥಿತಿ ಹೇಗಿರ್ಬೇಕಾದ್ರೆ ಇನ್ನು ನಮ್ಮ ಪರಿಸ್ಥಿತಿ ಎಂಥದ್ದು. ಅದರಿಂದಾಗಿ ನಾರಾಯಣಂ ತುರಗುರುಂ ಜಗದೇಕನಾಥಂ ಅನ್ನೋದು ಕೆಲವು ತಾಡವಾಲೆಗಳಲ್ಲಿ ಇದೆ, ಉತ್ತರದ ತಾಡವಾಲೆಗಳಲ್ಲಿ ಇಲ್ಲ. ಆಚಾರ್ಯರು ಹೇಳಿದ್ರು, ಮಹಾಭಾರತದ ಮಂಗಳಾಚರಣೆ ಇದು, ನಾರಾಯಣಂ ತುರಗುರುಂ ಜಗದೇಕನಾಥಂ ಅನ್ನೋದು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅದರ ವ್ಯಾಖ್ಯಾನ, ಅದರ ಅರ್ಥ, ಅದನ್ನೆಲ್ಲ ನಾವು ನಾಡಿದ್ದು ಹೇಳೋಣ. ನಾಳೆ ಸಂಸ್ಕೃತದಲ್ಲಿ ಸುಮಾರು 1 ಗಂಟೆಯ ಉಪನ್ಯಾಸ ಇದೆ. ಡೆಲ್ಲಿಯ ಸಂಸ್ಥೆ ಒಂದು ಆಯೋಜನೆ ಮಾಡಿದ್ದು ಇದೇ ಟೈಮಿನಲ್ಲಿ. ಅದು ಭಾರತದ ಮತ್ತು ಮಹಾಭಾರತದ ಸಂಬಂಧದ ಬಗ್ಗೆ ಏನೋ ಇದೆ. ಅದನ್ನು ನಾವು ಅದನ್ನ ನಾಳೆ ಇಡೀ 1 ಗಂಟೆ ಅಲ್ಲಿಗೆ ಹೋಗುತ್ತೆ, ಇದೇ ಟೈಮಿನಲ್ಲಿ. ನಾಡಿದ್ದು ಈ ನಾರಾಯಣಂ ಸುರಗುರುಂ ಅದು ಶುರು ಆಗುತ್ತೆ. ನೋಡಿ, ಮೊದಲ ಮಂಗಳಾಚರಣೆ ಬೇರೆ ಮತ್ತು ಇದೇ ಮಂಗಳಾಚರಣೆ ಬೇರೆ ಅಂತ ಅನ್ಬೇಡಿ, ಇದೆಲ್ಲ ಮಂಗಳಾಚರಣೆ. ಸಾಕು. ಕೃಷ್ಣಾರ್ಪಣಮಸ್ತು.